ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಪ್ರಕರಣ ವಿಚಾರ ಇವತ್ತು ಪೊಲೀಸರ ಎದುರು ವಿಚಾರಣೆಗೆ ಬರ್ತಾನ ಮುತ್ಯ ಅನ್ನೋ ಪ್ರಶ್ನೆ. ಫೋಕ್ಸೋ ಕೇಸ್ ದಾಖಲು ಬೆನ್ನಲ್ಲೇ ಮಠದಿಂದ ಮುತ್ಯ ಪರಾರಿಯಾಗಿರೋದು. ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿದ್ದ ಮುತ್ಯ. ವಿಡಿಯೋ ಬಿಡುಗಡೆ ಮಾಡಲಾಗಿತ್ತು, ಬಟ್ ತನಿಖೆಗೆ ಬರ್ತಾರಾ ಬರಲ್ವಾ ಅನ್ನೋ ಪ್ರಶ್ನೆ ಇದೆ. ವಿಚಾರಣೆಗೆ ಬರುವಂತೆ ನೆನ್ನೆನೆ ನೋಟಿಸ್ ನೀಡಿದ್ರು ಪೊಲೀಸರು. ಆದರೆ ಇವತ್ತು ಬರಬೇಕಾಗತ್ತೆ. ಜವಾಬ್ದಾರಿ ಇರುವಂಥ ವ್ಯಕ್ತಿಯಾಗಿ ಈ ಥರ ತಲೆಮರೆಸ್ಕೊಂಡು ಅಥವಾ ಬೇರೆ ಎಲ್ಲೋ ಹೋಗೋದು ಅದು ಸರಿ ಅನ್ಸಲ್ಲ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕಾನೂನಾತ್ಮಕವಾಗಿ ಏನೇನು ಕ್ರಮಗಳಿದೆಯೋ ಅದನ್ನು ಎದುರಿಸಬೇಕಾಗತ್ತೆ. ತಪ್ಪು ಮಾಡಿದರೆ ತಪ್ಪು, ತಪ್ಪಿಲ್ಲ ಅಂದರೆ ಇಲ್ಲ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಫೋಕ್ಸೋ ಪ್ರಕರಣ, ಗಂಭೀರವಾದಂಥ ಪ್ರಕರಣ ದಾಖಲಾಗಿರೋದು. ಸೊ ಇವತ್ತಾದರೂ ಪೊಲೀಸರ ಎದುರು ವಿಚಾರಣೆಗೆ ಬರ್ತಾರ ಮುತ್ಯ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ವಿಡಿಯೋ ರಿಲೀಸ್ ಮಾಡಿ ನಾನು ಏನು ತಪ್ಪು ಮಾಡಿಲ್ಲ ಹಾಗೆ ಹೇಗೆ ಅಂತ ಹೇಳ್ಕೊಂಡಿದ್ರು. ಬಟ್ ಇವಾಗ ತನಿಖೆಗೆ ಬರಲಿಲ್ಲ ಅಂತಂದರೆ ಕಷ್ಟ ಆಗತ್ತೆ. ಪೊಲೀಸರು ಆಲ್ರೆಡಿ ಒಂದು ಟೀಮ್ ರಚನೆ ಮಾಡ್ಕೊಳ್ಬೇಕು, ಏನು ಎತ್ತ ಎಲ್ಲೇ ಇದ್ರೂ ಅರೆಸ್ಟ್ ಮಾಡಬೇಕು, ಈ ಥರದ್ದೆಲ್ಲ ನಡೀತಾ ಇದೆ. ಯಾಕೆ ಈ ಪ್ರಕರಣ ಸುದ್ದಿ ಆಗ್ತಿದೆ ಅಂತಂದರೆ, ಒಂದು ಫೋಕ್ಸೋ ಪ್ರಕರಣ, ಅದು ಬಹಳ ಗಂಭೀರವಾದಂಥ ಪ್ರಕರಣ. ಇನ್ನೊಂದು, ಈ ವ್ಯಕ್ತಿ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥ ವ್ಯಕ್ತಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿ. ಸುಮಾರು ರಾಜಕೀಯ ನಾಯಕರುಗಳ ಜೊತೆಗೂ ಕೂಡ ಒಂದೊಳ್ಳೆ ಬಾಂಡಿಂಗ್ ಇದೆ. ಹೇಳ್ದಂಗೆ ಆಗತ್ತೆ ಅಂತ ನಂಬ್ತಾರೆ, ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಸ್ವಯಂ ಘೋಷಿತ ದೇವಮಾನವ ಅಂತ ಕರೆಸ್ಕೊಳ್ತಾರಲ್ಲ, ಆ ಥರ ಕರೀತಾರೆ. ಸೊ ಹಾಗಾಗಿ ಈ ಪ್ರಕರಣ ಸಾಕಷ್ಟು ಚರ್ಚೆ ಕಾಣುವಾಗ್ತಾ ಇದೆ. ಬಟ್ ವಿಡಿಯೋ ಮಾಡಿದ್ದಾರೆ, ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದು ಪ್ರಶ್ನೆ. ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಇಂಥವ್ರೇನೆ ಎಲ್ಲ ತಿಳ್ಕೊಂಡವ್ರೇನೆ ಈ ರೀತಿಯಾಗಿ ವಿಚಾರಣೆಗೆ ಹಾಜರಾಗದೇ ಇರೋದು ತಪ್ಪಾಗ್ತದೆ.